ಬಹಳಷ್ಟು ಆಗ್ಯದ. ಬಹುತೇಕ ನೀವೆಲ್ಲ ರೈತರಾದ ಇಷ್ಟತನ ಬಿಟ್ಟು ಎದ್ದು ಹೋಗ್ಬಿಡ್ತಿದ್ರಿ. ನಿಮ್ಗೆಲ್ಲರೂ ಕೂಡ ಪರೀಕ್ಷೆ ಮಾಡ್ದಂಗೆ ಆಗಕತ್ತೈತಿ. ಇನ್ನೇನಿಲ್ಲ, ಕೊನೆಯ ಟೈಮಿಗೆ ಬಂದಿದ್ದೀವಿ. ಒಮ್ಮೆ ಹಿಂಗೆ ಆಗಿತ್ತು, ಟೈಮ್ ಭಾಳ ಆಗಿತ್ತು. ಭಾಷಣಕಾರ ಭಾಷಣ ಮಾಡ್ತಿದ್ದ, 1 ತಾಸು ಮಾತಾಡ್ದ, 2 ತಾಸು ಮಾತಾಡ್ದ. ಕೇಳೋ ಮಂದಿ ಹಸುವಾಗಿತ್ತು, ಭಾಷಣಕಾರ ಬಿಡವಲ್ಲ. ಮಾತಾಡ್ದ 2 ತಾಸು 3 ತಾಸು ಮಾತಾಡ್ದಾಗ ಅಲ್ಲಿ ಹಿಂದೆ ಮೂಲೆಗಿದ್ದೊಬ್ಬ ದಾಂಡಿಗೆ ಮನುಷ್ಯ ಕಲ್ಲಿ ಮಿಸಿಗಳು ಕೈಗೊಂದು 3 ಸಲ ಬ್ಯಾಟ್ರಿ ತಗೊಂಡು ತಲೆ ಮಾಡಿ ಬಡಿಗೆ ತಗೊಂಡು ಬಂದ ಕಡೆ ಬ್ಯಾಟ್ರಿ ಹೆಂಗ್ ಹಿಡ್ಕೊಂಡು ಎಲ್ಲರಿಗೂ ನೋಡ್ತಿದ್ದವ. ಹುಡ್ಕೊಳ್ಬೇಕಾದಾಗ ಭಾಷಣ ಮಾಡವ, ನಾ ಏನು ಮುಗಿಸ್ತೇನೆ ಅಂದವ. ಅವನು ಹೇಳ್ದಂತ, ನೀನು ಮುಗಿಸ್ಬೇಡ, ನಾನು ನಿನಗೆ ಯಾರು ತಂದಿದ್ದ ನಾನು ಹುಡ್ಕಾಡ್ತೇನೆ ಅಂತ. ಹಂಗೇನಾಗಂಗಿಲ್ಲ. ನಾಗಮುತರ ಅನುಷ್ಠಾನ ನ ಭೂತೋ ನ ಭವಿಷ್ಯತಿ. 8ನೇ ಅನುಷ್ಠಾನ ಬಹಳಷ್ಟು ಕಠೋರವಾಗಿ ಮಾಡಿ ಜೀವನದ ಪರ್ವಕಾಲವನ್ನು ಇವತ್ತು ಅವ್ರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ನನಗನ್ನಿಸ್ತದ, ನೀವೆಲ್ಲರಿಗೂ ಈಗ ಊಟಕ್ಕೆ ಭಾಳ 1-2 ತಾಸು ಲೇಟ್ ಆಗ್ಯದ. ಹೊಟ್ಟೆಗಿಲಿ ಓಡಾಡ್ಲಕತ್ತಾವ. ಆದ್ರೆ ಅವ್ರು 42 ದಿವಸ ಆಹಾರ ತಗೊಂಡಿಲ್ಲ, ನಿದ್ರೆ ಇಲ್ಲ, ಊಟ ಇಲ್ಲ. ಅಲ್ಲಿ ಏನದಂದ್ರೆ ಮನುಷ್ಯಗೆ ಎಚ್ಚರ ಇತ್ತಂದ್ರೆ ಎಲ್ಲ ಗೊತ್ತಾಗ್ತದೆ. ಊಟ ಬೇಕಾಗ್ತದ, ನೀರು ಬೇಕಾಗ್ತದ. ಪರಮಾತ್ಮ ಅನುಸಂಧಾನದಾಗ ನಿದ್ದೆನೂ ಗೊತ್ತಿಲ್ಲ, ಊಟನೂ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಅಂಥ ಒಂದು ಅನುಷ್ಠಾನವನ್ನ ನಾಗಮೂರ್ತಿಯವರು ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರ ಜೀವನದೊಳಗೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಇವತ್ತ ಮೇಕರ್ ಪೂಜಾರಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಪ್ರತಿಯೊಬ್ಬ ಮನುಷ್ಯರಿಗೆ ಇವತ್ತು ಏನು ಬೇಕಾಗಿದೆ ಅಂದ್ರೆ ಸುಖ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ, ತೃಪ್ತಿ ಬೇಕಾಗಿದೆ, ಆನಂದ ಬೇಕಾಗಿದೆ. ಹುಡುಕಾಡ್ಕೊಂಡು ನಾವು ಎಲ್ಲೇನೋ ಹೋಗ್ತೀವಿ, ಎಲ್ಲೇನೋ ಬರ್ತೀವಿ. ಅಲ್ಲಿ ಸಿಗ್ತದನೋ ಸುಖ ಎಲ್ಲಿ ಸಿಗಲ್ಲ. ಅದನ್ನ ನಾವು ತಂದ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಇವತ್ತು ವಿಚಾರ ಮಾಡ್ತಕ್ಕಂಥದ್ದು, ಖಾನಾ ಪೀನಾ ಮಜಾ ಉಡಾನ ಏಕ್ ದಿನ ಮೇ ಜಾನ. ಇದು ಬದುಕಾಗಿತ್ತಂದ್ರೆ ಪರಮಾತ್ಮ ಪ್ರಿಯವಾಗಿರ್ತಕ್ಕಂಥ ಬದುಕಿರಲ್ಲ. ನರಿ ನಾಯಿಗಳಂತೆ, ಹದ್ದು ಕಾಯಿಗಳಂತೆ ಹೆಸರ ಎಂಜಲವನ್ನು ತಿಂದು 102 ವರ್ಷ ಬದುಕುವುದಕ್ಕಿಂತ ಸುಂದರವಾಗಿರ್ತಕ್ಕಂಥ ಬದುಕನ್ನು ಬದುಕಬೇಕಾದಾಗ ಮನುಷ್ಯನಲ್ಲಿ ಮನುಷ್ಯತ್ವ ಬೇಕು. ಆದ್ರೆ ಇವತ್ತು ನಾವು ಕಳ್ಕೊಂಡ್ಬಿಟ್ಟಿದೀವಿ. ಅದನ್ನ ಮನುಷ್ಯತ್ವವನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ನಮಗೇನು ಬೇಕಾಗಿದೆ ಇವತ್ತು? ಅಪ್ಪ ಹೊಡೆದಂಗೆ ಬರೀ ರೊಕ್ಕ ಬೇಕಾಗಿದೆ.